ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪೃಥ್ವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ಮೋಸ್ಟ್ ನಾನು ಹೇರ್ ಕೇರ್ ಆಗಲಿ, ಫೇಸ್ ಆಗಲಿ, ಆಲ್ಮೋಸ್ಟ್ ಎಲ್ಲ ಕೇರ್ ಬಗ್ಗೆ ನಾನು ರಿಲೇಟೆಡ್ ಆಗಿರೋ ಅಂಥ ವಿಡಿಯೋ ಮಾಡಿದ್ದೀನಿ. ಸೊ ಹಾಗೆ ನಾವು ಮೇಲಿಂದ ಏನೇ ಅಪ್ಲೈ ಮಾಡೋದು, ಸೊ ಒಳಗಡೆ ನಮ್ಮ ಇನ್ನರ್ ಬಾಡಿಗೂ ಕೂಡ ಅಷ್ಟೇ ಮುಖ್ಯ. ನಮ್ಮ ಇನ್ನರ್ ಬಾಡಿಗೂ ಎಷ್ಟೆಲ್ಲ ಪೌಷ್ಟಿಕಾಂಶ ತೊಗೊತೀವೋ ಅಷ್ಟೇ ನಮ್ಮ ಫೇಸ್ ಆಗಲಿ, ಹೇರ್ ಆಗಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಇವತ್ತೊಂದು ಡ್ರಿಂಕ್ನ ಹೇಳ್ಕೊಡೋಣ ಅಂತ ಬಂದಿದ್ದೀನಿ. 1 ಲೋಟ ನೀರಿಗೆ 1 ಸ್ಪೂನಷ್ಟು ಜೀರಿಗೆನ ಹಾಕಬೇಕು. ಅದನ್ನು ಓವರ್ನೈಟ್ ಹಾಗೆ ಬಿಡಬೇಕು. ನೀವು ಗ್ಲಾಸ್ ಲೋಟ ಆಯಿತು, ಇಲ್ಲ ಸ್ಟೀಲ್ ಆದರೂ ಆಯಿತು, ಇಲ್ಲ ತಾಮ್ರದಾದ್ರೂ ಆಯಿತು, ಯಾವುದೇ ಲೋಟಕ್ಕೆ ನೀವು ಈ ಥರ ಹಾಕ್ಬಿಟ್ಟು ಓವರ್ನೈಟ್ ಬಿಡಬೇಕು. ನೀವು ಬೆಳಗ್ಗೆ ಎದ್ಬಿಟ್ಟು ಹಾಗೆ ಖಾಲಿ ಹೊಟ್ಟೆಲ್ಲೂ ಕುಡಿದ್ರೂ ಆಗುತ್ತೆ, ಇಲ್ಲ ಅದನ್ನು ಬಾಯ್ಲ್ ಮಾಡ್ಕೊಂಡು ಕುಡಿದ್ರೂ ಆಗುತ್ತೆ. ಯಾಕೆಂದರೆ ಈಗ ಚಳಿಗಾಲ ಟೈಮಲ್ಲಿ ಸೊ ಅದು ನೈಟೆಲ್ಲ ಹಾಗೆ ಬಿಟ್ಟಿರ್ತೀವಿ. ಸೊ ತುಂಬ ಥಂಡಿಯಾಗಿರುತ್ತೆ ಅಂತ ಹೇಳಿಬಿಟ್ಟು ಮಾರ್ನಿಂಗ್ ಎದ್ದು ಬಾಯ್ಲ್ ಕೂಡ ಮಾಡಿಕೊಂಡ್ರೂ ಆಗುತ್ತೆ, ಹಾಗೆ ಕೂಡ ನೀವು ಕುಡಿದ್ರೂ ಆಗುತ್ತೆ. ಸೊ ನಾನು ಒಂದು ಕುದಿ ಬರೋ ತನಕ ಮಾತ್ರ ಕುದಿಸಿದ್ದೀನಿ. ಒಂದು ಕುದಿ ಬಂದಿದ ತಕ್ಷಣ ಅಂದರೆ ಒಂದು 2 ಸೆಕೆಂಡ್ಸಿಗೆ ಕುದಿ ಬರುತ್ತೆ. ಈ ಥರ ಒಂದು ಕುದಿ ಬಂದಿದ ತಕ್ಷಣ ಇಳಿಸ್ಬಿಟ್ಟು ಅದು ಉಗುರು ಬೆಚ್ಚಗಾರೋ ತನಕ ಹಾಗೆ ಬಿಡಬೇಕು. ಉಗುರು ಬೆಚ್ಚಗಾದ್ಮೇಲೆ ಸೋಸ್ಕೋಬೇಕು. ನೀವು ಸೋಸ್ಕೊಂಡಾದರೂ ಕುಡಿಬೋದು, ಹಾಗೆ ಜೀರಿಗೆ ಸಮೇತನೂ ಕುಡಿಬೋದು. ಯಾಕೆಂದರೆ ಜೀರಿಗೆಲಿರೋ ಅಂಶ ಎಲ್ಲ ನೀರಲ್ಲಿ ಬಿಟ್ಟಿರುತ್ತೆ. ಸೊ ಹಾಗಾಗಿ ನಾನು ಸೋಸ್ಕೊತಾ ಇದ್ದೀನಿ. ಉಗುರು ಬೆಚ್ಚಗಾದ್ಮೇಲೆ 1 ಲೋಟಕ್ಕೆ ಸೋಸ್ಕೊಂಡು ಆದಮೇಲೆ ನೀವು ಅದಕ್ಕೆ ನಿಂಬೆಹಣ್ಣು ಇಲ್ಲ ಅಂದರೆ ಹನಿ, ಜೇನುತುಪ್ಪ, ಈ ಎರಡರಲ್ಲಿ ಯಾವುದು ಒಂದು 2 ಡ್ರಾಪ್ ಅಷ್ಟು ಹಾಕ್ಕೊಂಡು ಕುಡಿದ್ರೂ ಓಕೆ, ಇಲ್ಲ ಅದೆರಡು ಸ್ಕಿಪ್ ಮಾಡಿದ್ರೂ ಆಯಿತು. ನಾನು ಸ್ವಲ್ಪ ಟೇಸ್ಟಿಗಿರಲಿ ಅಂತ ಹೇಳ್ಬಿಟ್ಟು ನಾನು ಲೆಮನ್ ಹಾಕ್ಕೊತಿದ್ದೀನಿ 2 ಡ್ರಾಪ್ ಅಷ್ಟು. ನಿಮಗೆ ಅವೆರಡರಲ್ಲಿ ಸ್ಕಿಪ್ ಆದರೂ ಮಾಡ್ಬೋದು, ಇಲ್ಲ ಎರಡರಲ್ಲಿ 1 ಮಾತ್ರ ಹಾಕಬೇಕು. ಜೇನುತುಪ್ಪ ಹಾಕಿದ್ರೆ ನಿಂಬೆಹಣ್ಣು ಹಾಕ್ಬಿಡಿ, ನಿಂಬೆಹಣ್ಣು ಹಾಕಿದ್ರೆ ಜೇನುತುಪ್ಪ ಹಾಕೋಬಿಡಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಉಗುರು ಬೆಚ್ಚಗಾದ್ಮೇಲೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಕಾಫಿ ಟೀ ಏನು ಕುಡಿತೀರೋ ಅದನ್ನು ಸ್ಕಿಪ್ ಮಾಡಿಬಿಟ್ಟು ಇದನ್ನು ಕುಡಿತಾ ಬಂದರೆ ನಿಮ್ಮ ದೇಹದಲ್ಲಿ ತುಂಬ ಬದಲಾವಣೆ ಆಗುತ್ತೆ. ಹೇಗೆ ಅಂದರೆ ನಮ್ಮ ಫೇಸಲ್ಲಿ ಆಗ್ತಿರೋ ಮೊಡವೆ ಕಂಟ್ರೋಲ್ ಮಾಡುತ್ತೆ, ಮತ್ತು ನಮ್ಮ ತೂಕ ಅಂದರೆ ತುಂಬ ಯಾರಿಗೆ ವೆಯ್ಟು ತುಂಬ ಗೇಯ್ನ್ ಆಗಿರುತ್ತೋ ಅವ್ರನ್ನ ವೆಯ್ಟ್ ಲಾಸ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಮತ್ತು ಯಾರಿಗೆಲ್ಲ ಆ್ಯಸಿಡಿಟಿ ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೋ ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಹಾಗೆ ನಮ್ಮ ದೇಹನ ತಂಪಾಗಿ ಇಡುತ್ತೆ. ಈ ಜೀರಿಗೆಯಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ ಹಾಗೆ ಆ್ಯಂಟಿ ಆಕ್ಸಿಡೆಂಟ್ಗಳಾಗಿ ನಮ್ಮ ಬಾಡಿಲಿ ಇದು ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಇದರಿಂದ ತುಂಬ ಬೆನಿಫಿಟ್ಸ್ ಸಿಗುತ್ತೆ. ಹಾಗೆ ಯಾರೆಲ್ಲ ಪ್ರೆಗ್ನೆನ್ಸಿ ಆಗಿರ್ತೀರೋ ಸೊ ಅಂಥವರು ಇದನ್ನು ಡಾಕ್ಟರ್ ಹತ್ರ ಒಂದ್ಸಲ ಕೇಳಿಬಿಟ್ಟು ನೀವು ಕುಡೀರಿ, ಕನ್ಸ್ಯೂಮ್ ಮಾಡ್ಬೋದು. ಸೊ ಹಾಗೆ ಬೇರೆ ಥರ ಟ್ಯಾಬ್ಲೆಟ್ಸ್ ಏನಾದ್ರು ತೊಗೊಳ್ತಾ ಇದ್ದರೆ ಅದನ್ನು ಕೂಡ ನೀವು ಒಂದ್ಸಲ ಡಾಕ್ಟರ್ ಹತ್ರ ಕೇಳಿಬಿಟ್ಟು ನೀವು ಕನ್ಸ್ಯೂಮ್ ಮಾಡಿ. ಇದೇ ಥರ ನೆಕ್ಸ್ಟ್ ನಾನು ನಿಮಗೆ ಸಿಗ್ತೀನಿ ಅಂತ ಈ ವಿಡಿಯೋಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.